ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇವಾಗ ನೋಡ್ರಿ ಬೆಂಗಳೂರು ಏರ್ಪೋರ್ಟ್ ಕಡೆ ಹೊಂಟಿದ್ವಿ. ನಮ್ದು ಇಂಡಿಯಾ ಟ್ರಿಪ್ ಮುಗಿತಾ 1 ಮಂತ್ ಬಂದಿದ್ವಿ ಈ ಸಲ. ಸೊ ಎಲ್ಲ ಕಡೆ ಹೋಗಿ ಎಲ್ಲರಿಗೆ ಭೇಟಿಯಾಗಿ ಚಲೋ ಅನಿಸ್ತು. ಸೊ ಇವಾಗ ಏರ್ಪೋರ್ಟ್ ಕಡೆ ಹೊಂಟಿದ್ವಿ. ನೈಟ್ 1 ಗಂಟೆಗೆ ಐತೆ ನಮ್ಮ ಫ್ಲೈಟ್ ತೈವಾನಿಗೆ. ಸೊ ಹಾಂಗ್ಕಾಂಗ್ ಒಳಗೆ ಒಂದು 3 ಅವರ್ ಐತಿ ಲೇವರ. ಅದಾದಮೇಲೆ ಮತ್ತೆ ತೈವಾನಿಗೆ ನಾಳೆ ಹೋಗಿ ರೀಚ್ ಆಗ್ತೀವಿ ಮಧ್ಯಾಹ್ನ. ಸೊ ಬರೀ ಹೋಗೋಣ. ಇವಾಗ ಎಲ್ಲ ಕಡೆ ರೈಟು ಬಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್. ಮತ್ತೆ ಕೆಲವೊಂದು ಇದರಲ್ಲಿ ಜಾಸ್ತಿ ಜಾಮ್ ಆಗ್ತಿದೆ ನೋಡಿ. ಇವಾಗ ಇಲ್ಲಿ ಯೂಟರ್ನ್ ಇಲ್ಲ, ತಗೊಳ್ತಾರಲ್ಲ. ಇದಂದರೆ ತಗೊಳ್ತಾರೆ, ಆದ್ರೂ ರಿಸ್ಟ್ರಿಕ್ಟ್ ಮಾಡಿದ್ರು ಸರ್ ಅಷ್ಟೇ. ಈಗ ಕೆಲವೊಂದು ಜಾಸ್ತಿ ಸಿಗ್ನಲ್ ಈಗ ರೈಟ್ ತೊಗೊಳಕ್ಕೆ ಮಾಡ್ತಿಲ್ಲ ಸರ್, ಯಾಕಂದ್ರೆ ಜಾಮ್ ಆಗ್ತಿದೆ ಜಾಸ್ತಿ. ಸ್ಟ್ರೇಟ್ ಹೋಗೋದು ತಗೊಂಡು ಹೋಗ್ಬೋದು, ಯಾಕಂದ್ರೆ ಅಲ್ಲಿ ಜಾಸ್ತಿ ಜಾಮ್ ಆಗಲ್ಲ. ಈಗ ನಿಮ್ಮ ಥರ ಹೋಗೋಕ್ಕಾಗಲ್ಲ ಸರ್, ಸುಮಾರು ಲಗೇಜ್ ಇರುತ್ತೆ. ಆ ಲಗೇಜ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸಿಂಗಲ್ ಬ್ಯಾಕ್ ಪ್ಯಾಕ್ ಇದ್ದರೆ ಹೋಗ್ಬೋದು. ಮತ್ತು 4 ಜನ ಹೋಗೋದು. ಈಗ ನೋಡ್ರಿ ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ. ಇದು ಟರ್ಮಿನಲ್ 2. ಇದು ರೀಸೆಂಟಾಗಿ ಒಂದು 2 ಇಯರ್ಸ್ ಆಯಿತು ಓಪನ್ ಆಗಿ. ನಾವು ಲಾಸ್ಟ್ ಇಯರ್ ಬಂದಾಗ ವಾಪಸ್ ಹೋದ್ವಿ. ಅವಾಗ ಒಂದು 2-3 ಮಂತ್ಸ್ ಒಳಗೆ ಓಪನ್ ಆಗಿತ್ತು. ನಾವು ಇದು ಫಸ್ಟ್ ಟೈಮ್ ನೋಡತ್ತಿದ್ದೆ. ಸೊ ಎಲ್ಲರೂ ವಿಡಿಯೋ ಎಲ್ಲ ನೋಡತ್ತಿದ್ವಿ. ನಾವು ಯಾವಾಗ ನೋಡ್ತೀವಿ ಅಂತ ಅನ್ಸಾದಿತ್ತ. ಫುಲ್ ಎಲ್ಲ ಗೋಲ್ಡ್ ಥರ ಐತಲ್ಲ, ಮಸ್ತ್ ಅನ್ಸಾದೈತಿ. ಒಂಥರ ಡಿಫ್ರೆಂಟ್ ಐತಿದೆ. ಇಲ್ಲಿ ನೋಡ್ರಿ ಎಷ್ಟು ಚಂದ ಐತಿ. ಫಸ್ಟ್ ಟೈಮ್ ಬರೋದು ನಾವು ಟರ್ಮಿನಲ್ 2ಗೆ. ಇದು ಡಿಪಾರ್ಚರ್ ಕಡೆ ಈ ಥರ ಐತಿ. ಏರ್ಪೋರ್ಟಿಗೆ ಬಂದು ಇವಾಗ ಎಲ್ಲಿ ಹೊಂಟಿ? ತೈವಾನಿಗೆ ಹೊಂಟಿ. ಅದು ನೋಡ್ರಿ ಎಷ್ಟು ಚಂದ ಮಾಡಿದಾರ. ಇವೆಲ್ಲ ನೋಡ್ರಿ ರಿಯಲ್ ಪ್ಲಾಂಟ್ಸ್. ಸೊ ನೋಡಕ್ಕೆ ಎಷ್ಟು ಚಂದ ಅನ್ಸಾತೈತಲ್ಲ. ಹಿಂದದು ಗೋಲ್ಡನ್ ಕಲರ್, ಆಮೇಲೆ ಗ್ರೀನ್ ಕಲರ್ ಪ್ಲಾಂಟ್ಸ್. ಸೊ ಮಸ್ತ್ ಅನ್ಸಾತೈತಿ ನೋಡಕ್ಕೆ. ಇಲ್ಲಿ ವಾಟರ್ ಫಾಲ್ನು ಮಾಡಿದಾರ. ಅದು ಎಷ್ಟು ರಿಯಲ್ ಅನ್ಸಾತೈತಿ ಅಂದ್ರೆ, ಇವಾಗ ಕಾಡೊಳಗಿಂದ ನ್ಯಾಚುರಲ್ ವಾಟರ್ ಫಾಲ್ ಇರ್ತೈತಲ್ಲ, ಅದೇ ಥರನ ಅನ್ಸಾತೈತಿ. ನೋಡ್ರಿ ಎಷ್ಟು ಚಂದ ಅನ್ಸಾತೈತಿ. ಇವಾಗ ನೋಡ್ರಿ ಬ್ಯಾಗ್ ಅದು ಚೆಕ್ ಇನ್ ಮಾಡತ್ತೀವಿ. ಈ ಸಲ ಸ್ವಲ್ಪ ನಾವು ಎಕ್ಸ್ಟ್ರಾ ಲಗೇಜ್ನು ತೊಗೊಂಡಿದ್ವಿ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ಅಕ್ಕ ಹೇಳು ಬೇಗ. ತನ್ವೀನ್ ಇದು ಬಂದ್ಬಿಟ್ಟಿತ್ತು.
ಇಲ್ಲೆಲ್ಲ ನೋಡ್ರಿ ರೆಸ್ಟೋರೆಂಟ್ಗಳದಾವ. ಈ ಸಲ ನೋಡ್ರಿ ಬೇಗ ಬಂದಿದ್ದು, ಆದ್ರೂ ನಮ್ಗೆ ಸೆಕ್ಯೂರಿಟಿ ಮತ್ತು ಚೆಕ್ಕಿನ್ ಒಳಗೆ ಭಾಳ ಟೈಮ್ ತೊಗೊಂತ ಕರೆಕ್ಟಾಗಿ ಏರ್ಪೋರ್ಟ್ ನೋಡೋಕೆ ಟೈಮ್ ಸಿಗಲಿಲ್ಲ. ಹಂಗೆ ಬೇಗ ಮುಗಿಸ್ಕೊಂಡು ಬಂದ್ವಿ. ಇವಾಗ ನೋಡ್ರಿ ಬೋರ್ಡಿಂಗ್ ಆಗತೈತಿ, ಸೊ ಇನ್ನು ಒಳಗೆ ಹೋಗಬೇಕು. ಮತ್ತೀಗ Then Taiwan, okay? ಏನು ಮಾಡ್ತೀರಿ? Ready to go front. Just another couple of minutes. Present route today. The last couple of days there has been a few bumps in the cruise. We do ರಿಮೋಟ್ ಐತಿ, ಆಮೇಲೆ ಇಲ್ಲಿ ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ, ಆಮೇಲೆ ವಾಟರ್ ಬಾಟ್ಲ, ಇಲ್ಲಿ ಸ್ಕ್ರೀನು ಐತಿ. ನಿಮ್ಮ ಹಾರಾಟದ ಸಮಯದಲ್ಲಿ ನಿಮ್ಮ ಆತಿಥ್ಯ ವಹಿಸಲು ನಾವು調校到合適嘅位置，然後正常呼吸，引氣袋冇水充氣，亦能提供氧氣。and ensure that your own mask is fitted correctly before helping others. 請先帶好你嘅氧氣面罩，再嚟照顧其他人。ಫ್ರೆಂಡ್ಸ್ ಎಲ್ಲಿಂದ ಬರ್ತಿದ್ ಮಾಸ್ಕ? ಡಮ್ ಅಂತ. The Vaishnavi location is ಇಲ್ಲಿ ನೋಡ್ರಿ ಸ್ಕ್ರೀನ್ ಒಳಗೆ ಅಂದ್ರೆ ಅದು ವೀಲ್ ಮೂವ್ ಆಗೋದಿಲ್ಲ, ಅದು ನೋಡ್ಬೋದು. ಈಗ 4:30 ಆಗೈತೆ, ಅದ್ರ ಮೇಲೆ ಸನ್ರೈಸ್ ಆಯ್ತು ಈಗ. ಇದು ನೋಡ್ರಿ ವೆಜ್ ಕಾಂಬೋ ಮೀಲ್. ಇದನ್ನು ಒಂದು ಯೋಗರ್ಟ್ ಕೊಟ್ಟಿದಾರ, ಆಮೇಲೆ ಇದ್ರ ಫ್ರೂಟ್ಸ್ ಇದಾವ, ಬ್ರೆಡ್. At the moment with Hong Kong weather, very pleasant morning, 20 degrees, winds out of the east and clear skies. We wish you a pleasant stay in Hong Kong or safe onwards journey, and we look forward to being of service again in the near future. And it's cabin crew 30 minutes to landing. from your personal TV. Arrival and cross-check space. Thank you. ರೇಂಜ್ ಹಾಂಗ್ಕಾಂಗ್ ಬಂತು. ಈಗ ನೋಡ್ರಿ ಹಾಂಗ್ಕಾಂಗಿಗೆ ಬಂದು ರೀಚ್ ಆದ್ವಿ. ಸೊ ಇನ್ನು ನೆಕ್ಸ್ಟ್ ಐ ಥಿಂಕ್ 2.5 hours and 3 hours ನೆಕ್ಸ್ಟ್ ಫ್ಲೈಟ್ ಐತಿ ತೈವಾನ್ಗೆ.
ಈಗ ನೋಡ್ರಿ ಟೈಮ್ ಬಂದುಬಿಟ್ಟು 9:50 ಆಗೈತಿ. ತೈವಾನ್ ಟೈಮ, ಹಾಂಗ್ಕಾಂಗನು ಇಂಡಿಯಾಕ್ಕಿಂತ 2.5 hour ಮುಂದೆ. ಸೊ ನೆಕ್ಸ್ಟ್ 1 ಗಂಟೆಗೆ ಐತೆ ನಮ್ದು ಫ್ಲೈಟ್. 3 hour ಟೈಮ್ ತೊಗೊಂಡೇವು ನಾವು. ಇಲ್ಲಿ ನೋಡ್ರಿ ಹಾಂಗ್ಕಾಂಗ್ ನೋಡಿದ್ದೇವೆ ಈಗ. ಸೊ ಇಲ್ಲಿ ಟಾಯ್ಲೆಟ್ ಹೋಗಿ ನೋಡ್ರಿ, ಇದು ಏನತ್ತಮ್ಮಿ ಸೋಪ, ಆಮೇಲೆ ವಾಟರ್, ಆಮೇಲೆ ಇಲ್ಲಿ ಡ್ರೈಯರ್ ಎಲ್ಲ ಒಂದ ಕಡೆ ಮಾಡಿಬಿಟ್ಟಿದ್ದಾರೆ ಗಾಡಿ. ನೋಡಿ ಎಷ್ಟು ಕ್ಲೀನ್ ಐತಿ. ಎಲ್ಲ ಏರ್ಪೋರ್ಟ್ ಒಳಗೆ ಒಂದು ಏನಾರ ಹೊಸ ಯುನೀಕ್ ಇರ್ತೈತಿ. ಯಾವ ಏರ್ಪೋರ್ಟ್ ಇದೆ? ನೆಕ್ಸ್ಟ್ ಎಲ್ಲಿ ಹೋಗೋದಿನ? ಜಪಾನಿಗೆ ಹೋಗವ? ಎಲ್ಲಿ ಹೋಗೋದು? ಎಸ್. ಎಲ್ಲಿಂದ ಬಂದಿ ನೀನು? ಎಲ್ಲಿದ್ದು ನಾವು ನಿನ್ನೆ? ಇಂಡಿಯಾ, ಬೆಂಗಳೂರದಾಗ. ಮತ್ತು ನೆಕ್ಸ್ಟ್ ಹೋಗೋಣ. ಓಕೆ. ಇನ್ನು ತೈವಾನ್ಗೆ ಹೋಗಿಲ್ಲ, ಸ್ಕೂಲಿಗೆಲ್ಲ ಹೋಗ್ಬೇಕಲ್ಲ ನೀ? ಸ್ಕೂಲಿಗೆ ಹೋಗ್ಬೇಕು. ಅಲ್ಲಿ ನೋಡಿ ಏರೋಪ್ಲೇನ್ ಹೆಂಗೆ ಹೊಂಟಿದಾವಲ್ಲ, ಎಷ್ಟು ಬಿಗ್ ಇದಾವ ನೋಡಿ ಏರೋಪ್ಲೇನ. ಖ್ಯಾತೆ ಪೆಸಿಫಿಕ್ ಇದೆ ನಾವು ಬಂದಿದೆ ಅನ್ಸುತ್ತೆ. ನೆಕ್ಸ್ಟ್ 3 hour ಐತಿ ಫ್ಲೈಟ್. 3 hour ಆದಮೇಲೆ 1 o'clock ಐತಿ. ಆಮೇಲೆ ಜಸ್ಟ್ 1 hour 50 minutes ಹೋಗಿ ತೈವಾನ್ ರೀಚ್ ಆಗ್ತೀವಿ. ಇಲ್ಲಿಂದ ಡಿಸ್ಟೆನ್ಸ್ ಏನು ಭಾಳ ಇಲ್ಲದ. ಈಗ ಬಂದ್ವಲ್ಲ ಬೆಂಗಳೂರಿಂದ, ಅದು ಆಲ್ಮೋಸ್ಟ್ 5 hour ಇತ್ತು. ವೆಲ್ಕಮ್ ಟು ಹಾಂಗ್ಕಾಂಗ್. ಇದು ನೋಡ್ರಿ ಹಾಂಗ್ಕಾಂಗ್ ಏರ್ಪೋರ್ಟ್ ಹೆಂಗೈತಿ. ಇಲ್ಲಿ ನೋಡ್ರಿ ಚೆಸ್ ಇಟ್ಟಿದ್ದಾರೆ ಆಡಕ್ಕೆ. ಯಾರೋ ಒಬ್ಬರು ರಾಜನ್ ಮೂವ್ ಮಾಡಿಬಿಟ್ಟಿದ್ದಾರೆ. ಲೈಟ್ ವೇಟ್ ಇದೆ. ಏನು ನೋಡ್ರಿ ರಿಯಲ್ ಫ್ಲವರ್ ಇವ. ಇದು ನೋಡಿ ಎಷ್ಟು ದೊಡ್ಡದೈತಿ, ಬ್ರೈಟ್ ಆಗೈತಿ ಏರ್ಪೋರ್ಟ್. ನಮ್ದು ಗೇಟ್ 43 ಐತಿ, ಇಲ್ಲಿ 41 ಬಂತ. ಇನ್ನೂ 1.5 ತಾಸು ಟೈಮ್ ಐತಿ. ಇಲ್ಲಿ ನೋಡ್ರಿ ಹಾಂಗ್ಕಾಂಗ್ ಏರ್ಪೋರ್ಟ್ ಒಳಗೆ ಹಿಂಗೆ ಸ್ಕ್ರೀನ್ ಒಳಗೆ ಗೇಮ್ ಆಡಕ್ಕೂ ಇದಾವೆ. ಕಿಡ್ಸಿಗೆಲ್ಲ ಮಸ್ತ್ ಅನ್ಸುತ್ತಲ್ಲ. ಇಲ್ಲಿ ಒಂದೇನೋ ಮೂವಿನೂ ಹಚ್ಚಿದಾರೆ. ಇದು ಮೂವಿ ಅಂತನ್ವಿ? ಅಲ್ಲಿ ಪ್ಲೇ ಗೇಮ್ ಆ ಕಾಡದ ಇಲ್ಲ ನೋಡಿ. ಸ್ಟಾರ್ಟ್ ಗೇಮ್ ಮಾಡ, ಇಲ್ಲೇ ಆಡ ನೋಡ್ರಿ ಅಂಶ್. ಸ್ಟಾರ್ಟ್ ಗೇಮ್ ಇಲ್ಲ ಆಡ್ಬಾ. ಆಗೋತ್ತಲ್ಲ ಅದು ಇಂಗ್ಲೀಷ್. ಮತ್ತೆ ಮಾಡ. ಓ ಮಿಸ್ ಆಯ್ತು. ಮತ್ತೊಂದು ತಗೋ. ಬಂತು ನೋಡ ಆಲ್ರೆಡಿ. ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂತ. ಸೊ ಎಲ್ಲ ಬೇರೆ ಬೇರೆ ಥರ ಏನಾದರೂ ವೈರಸ್ ಅದು ಇರ್ತಾವಲ್ಲ ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ. ಮಂಕಿ ಪಾಕ್ಸ್, ಇನ್ಫ್ಲೂಯೆನ್ಸಾ, ಆಮೇಲೆ ಮತ್ತು ನೋಡ್ರಿ ಇವೆಲ್ಲ ಅದ್ರ ಬಗ್ಗೆ ಇವೆಲ್ಲ ಇಟ್ಟಿದ್ದಾರೆ. ನೋಡ್ರಿ ಹೆಂಗೈತಿ ಇದು ಹಾಂಗ್ಕಾಂಗ್ ಏರ್ಪೋರ್ಟ್. ಹೊರಗಡೆಯಲ್ಲಿ 23 ಡಿಗ್ರಿ ಐತಿ ಇವಾಗ.
ಇಂದ ನೋಡ್ರಿ ಫುಲ್ ಟಯರ್ಡೇ ಬಿಟ್ಟಿತ್ತು. ಯಾಕಂದ್ರೆ ಬೆಂಗಳೂರು ಏರ್ಪೋರ್ಟ್ ಒಳಗೂ ಸೆಕ್ಯೂರಿಟಿ ಚೆಕ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಭಾಳ ಟೈಮ್ ಹಿಡಿತು. ಎಲ್ಲ ಫುಲ್ ತೆಗೆದು ಅವರೆಲ್ಲ ಚೆಕ್ ಮಾಡತ್ತಿದ್ರು ಬ್ಯಾಗ್ ಒಳಗಿಂದೆಲ್ಲ. ಆಮೇಲೆ ಬೇಗ ಬೋರ್ಡಿಂಗ್ ಆಗಿ ಆಮೇಲೆ ಬರೋಕೆ ಟೈಮ್ ಸಿಗಲಿಲ್ಲ. ಹಂಗೆ ಬ್ಯಾಕ್ ಟು ಬ್ಯಾಕ್ ರೆಸ್ಟ್ ಸಿಗಲಿಲ್ಲ. ಸೊ ಈಗ ಇಲ್ಲಿ ಬಂದ ಒಂದು ಸ್ವಲ್ಪ ಇನ್ನೂ ಟೈಮ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬ್ರಷ್ ಅದು ಮಾಡಿ ಒಂದು ಸ್ವಲ್ಪ ಫ್ರೆಶ್ ಆದ್ವಿ. ಇನ್ನು ನೆಕ್ಸ್ಟ್ ಇನ್ನೊಂದು ತಾಸ್ಲೆ ಐತಿ, ಆಮೇಲೆ ತೈವಾನಿಗೆ ಹೋಗ್ತೀವಿ. ಅದು ಭಾಳ ಜರ್ನಿ ಇಲ್ಲ, 1 hour 50 minutes ಐತೆ ಅಷ್ಟೆ. ಆಮೇಲೆ ಅಲ್ಲಿ ತೈವಾನಿಗೆ ಹೋಗಿ ರೀಚ್ ಆಗ್ತೀವಿ. ಸೊ ನೋಡ್ರಿ, ಇದು ಹಾಂಗ್ಕಾಂಗ್ ಏರ್ಪೋರ್ಟ್ ಹೆಂಗೈತಿ. ಇದು ಚಂದ ಐತಿ. ಎಲ್ಲ ಏರ್ಪೋರ್ಟ್ ಒಂದೊಂಥರ ಏನಾದರೂ ಡಿಫ್ರೆಂಟ್ ಇರ್ತಾವೆ. ಅಲ್ಲಿ ವಾಶ್ರೂಮ್ ಒಳಗೆಲ್ಲ ಮಸ್ತ್ ಐತಿ ಇವ್ರದ್ದು, ಎಲ್ಲ ಸೆನ್ಸರ್ ಮೇಲೆ ಇಟ್ಬಿಟ್ಟಿದಾರೆ. ಸೊ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗ್ಬೇಕಾ. ಲಗೇಜ್ ನೋಡ್ರಿ ಹೆಂಗೆ ತೊಗೊಂಡೋಗ್ತಾರೆ. ಇಲ್ಲಿ ನಮ್ಮ ತೈವಾನ್ಗೆ ಹೋಗ್ತಾನೆ ಏನೇನಾಗಿರ್ತಾವೆ ಏನೋ ಲಗೇಜು. ಈ ಸಲ ಒಂದು ಸ್ವಲ್ಪ ಬೇರೆ ಥರ ಪ್ಯಾಕ್ ಮಾಡಿದ್ವಿ ಬಾಕ್ಸ್ ಒಳಗೆ. ಆಮೇಲೆ ಚೀಲ ಅದು ರ್ಯಾಪ್ ಮಾಡಿದ್ವಿ. ಬರೀ ಸೌತ್ ಕೊರಿಯಾ ಹೋಗ್ತೀನಿ ರೀ ಅಂಶು. ಬರೀ ಸೌತ್ ಕೊರಿಯಾ ಹೋಗ್ತಿ? ಹ್ಞೂ. ನಮ್ಮ ಬೋರ್ಡಿಂಗ್ ಗೇಟ 43 ಹಾಂಗ್ಕಾಂಗ್ ಟು ತಾಯ್ಪೆ 1 ಗಂಟೆಗೆ. ನೋಡ್ರಿ ಟೆಂಪ್ರೇಚರ್ 15 ಡಿಗ್ರಿ ಐತಿ, ಇಲ್ಲಿ 23 ಐತಿ. ಇವಾಗ ನೋಡ್ರಿ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್ ಇಲ್ಲಿ ಟಚ್ ಮಾಡು. ನೋಡ ಬರ್ತಿತ್ತಲ್ಲ. ನೋಡಿ ತೈವಾನ್ ಟು ಹಾಂಗ್ಕಾಂಗ್ ಟು ತೈವಾನ್ ಹೋಗ್ತಿತ್ತಲ್ಲ. ವೇಟ್, ಯಾವ ಮೂವಿ ನೋಡತ್ತೀರಿ? Mickey Mouse. ಹೆಂಗೈತಿ? Look, uh-oh. ಏನಾಯ್ತು? ಏನಪ್ಪ? Is it kapati sanga? ಬಜೆಟೆಡ್ ಏರ್ಲೈನ್ಸ್ ಅಷ್ಟು ಹಿಂಗೆ ಸ್ಕ್ರೀನ್ ಅದು ಇರೋಂಗಿಲ್ಲ. ಸೊ ನೋಡ್ರಿ, ಇದು ಈ ಏರೋಪ್ಲೇನ್ ಹೋಗಿದ್ವಿ ಅಂದ್ರೆ ನಾವು ಸ್ವಲ್ಪ ಚಲೋ ಮಾಡಿಸಿದ್ವಿ. ಅಂದ್ರೆ ಬೇರೆ ಎಲ್ಲೇ ಹೋಗೋದಿಲ್ಲಾಗಿತ್ತಲ್ಲ, ಜಸ್ಟ್ 4 hour ಎಲ್ಲ ಜರ್ನಿ ಎಲ್ಲ ಇದ್ದಾಗ ಬಜೆಟೆಡ್ ಏರ್ಲೈನ್ಸ್ ಓಕೆ. ಬಟ್ ನಮ್ಮದು ಜಸ್ಟ್ ಟ್ರಾನ್ಸ್ಫರ್ ಇತ್ತಲ್ಲ, ಮತ್ತು ನೆಕ್ಸ್ಟ್ ಜರ್ನಿ ಇತ್ತು, ಅದಕ್ಕೆ ನಾವು ಈ ಥರದ್ದು ಮಾಡಿಸಿದ್ವಿ. ಬೆಂಗಳೂರು ಟು ತಾಯ್ಪೇನ ಮಾಡಿಸಿದ್ವಿ ಡೈರೆಕ್ಟ್.撤离路线的照明系统会自动亮起，指示您前往紧急逃生出口。Follow the crew's instructions.请遵循客舱乘务员的指示。Remove high-heeled shoes and leave all personal belongings. ವೆಜಿಟೇರಿಯನ್ ಮೀಲ. ಇದು ನೋಡ್ರಿ ಪಾಲಕ್ ಪನ್ನೀರ್, ಆಮೇಲೆ ನಾನ್, ರೈಸ್ ಮತ್ತು ಕರಿ ಕೊಟ್ಟಿದ್ದಾರೆ.
ವೆಲ್ಕಮ್ ಟು ತೈವಾನ್. ಈಗ ನೋಡ್ರಿ 3:05 ಆಯಿತು. ಸೊ ಈಗ ಬಂದ್ವಿ, ತೈವಾನಿಗೆ ಬಂದು ರೀಚ್ ಆದ್ವಿ. ಇನ್ನು ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡ್ರಿ ತೈವಾನ ಹೊರಗಡೆ ಬಂದ್ವಿ. ಇನ್ನು ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು, ಒಂದು ಸ್ವಲ್ಪ ದೊಡ್ಡದು ಬೇಕು ಅದಕ್ಕೆ. ಈಗ ನೋಡ್ರಿ ಕ್ಯಾಬ್ ಮಾಡ್ಕೊಂಡು ಹೊಂಟ್ವಿ. ಸೊ ಆ್ಯಕ್ಚುಲಿ ನಾವು 2 ಕ್ಯಾಬ್ ಮಾಡಿದ್ವು, ಯಾಕಂದ್ರೆ ದೊಡ್ಡದು ಒಂದು ಕ್ಯಾಬ್ ಮಾಡ್ಬೇಕಂತಂದ್ರೆ ಭಾಳ ಟೈಮ್ ಬೇಕಾಗ್ತೈತೆ ಅನ್ನತ್ತಿದ್ರು ಅವ್ರು. ಅದಕ್ಕೆ ಸಣ್ಣನ 2 ಮಾಡಿದ್ರೂ ಸೇಮ್ ಪ್ರೈಸ್, ಆಮೇಲೆ ದೊಡ್ಡದು ಒಂದು ಮಾಡಿದ್ರೂ ಸೇಮ್ ಪ್ರೈಸ್ ಆಗುತ್ತೆ ಆಲ್ಮೋಸ್ಟ್ ಅಂತ ಹೇಳಿದ್ರು. ಯಾಕಂದ್ರೆ ನಮ್ದು ಲಗೇಜ್ ಭಾಳ ಇತ್ತಲ್ಲ, ಅದಕ್ಕೆ ಸೊ 2 ಮಾಡಿದ್ವಿ. ಸೊ ಇವಾಗ ನಾನು ಮತ್ತು ತನ್ವಿ ಅಂತರೂ ಹೊಂಟಿದ್ದೀವಿ. ಸೊ ರೇಯಾಂಶ್ ಮತ್ತು ಅವರು ಅಂತರೂ ಹೋಗಿದ್ದಾರೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಚಲೋ ಅನಿಸ್ತು ಅಂತ ಅಂದ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ಗಳು ಸಿಗ್ತೀನಿ. ಬಾಯ್, ಟೇಕ್ ಕೇರ್. 走右侧车道，上交流道前往新竹。ರೇಯಾಂಶ್ ಯಾರ ಮನೆ ಇದೆ? ಯಾರ ಮನೆ ಇದೆ? ಹಾಂ, ಎಲ್ಲಿದ ಮನೆ ಇದೆ? ತೈವಾನ್ ಹೌಸ್ ಅಲ್ಲ? ಏರ್ಪೋರ್ಟ್ದಿಂದ ಎಲ್ಲಿ ಬಂದಿ? ಈಗ ನೋಡ್ರಿ ತೈವಾನ್ ಮನೆಗೆ ಬಂದು ರೀಚ್ ಆದ್ವಿ. ಸೊ ಇಷ್ಟು ಲಗೇಜ್ ತೊಗೊಂಡು ಬಂದಿದ್ವಿ ನಾವು ಇಂಡಿಯಾದಿಂದ. ನೋಡ್ರಿ ಎಷ್ಟೈತಿಲ್ಲ, ಫುಲ್ ಎಲ್ಲ ತರೋತನ ಸಾಕಾಗ್ಬಿಡ್ತು. ಇದು ಆಲ್ಮೋಸ್ಟ್ ಒಂದು 220 kg ಐತೆ ಅನ್ಸುತ್ತೆ ಎಲ್ಲ. ಚೆಕ್ ಇನ್ ಬ್ಯಾಗ್, ಕ್ಯಾಬಿನ್ ಬ್ಯಾಗ್ ಎಲ್ಲ ಹಿಡ್ಕೊಂಡು.